Hello dear students, ನಮಸ್ತೆ, ವೆರಿ ಗುಡ್ ಈವ್ನಿಂಗ್. ಆಡಿಬಲ್ ಕೇಳ್ತಾ ಇದೆಯಾ? ತಿಳಿಸ್ಕೊಡಿ. ಕ್ಲಿಯರ್ಲಿ ಆಡಿಬಲ್ ಡಿಯರ್ ಸ್ಟೂಡೆಂಟ್ಸ್. ನಮಸ್ತೆ, ವೆರಿ ಗುಡ್ ಈವ್ನಿಂಗ್. ನೀವು ಮಾಡುವ ಪ್ರತಿಯೊಂದು ಮೆಸೇಜಸ್ ನಾನಿಲ್ಲಿ ನೋಡ್ತಾ ಇರ್ತೀನಿ. ಸೊ ತಪ್ಪದೆ ನೀವು ಪ್ರತಿಯೊಂದಕ್ಕೂ ಕೂಡ ರಿಪ್ಲೈ ಮಾಡ್ತಾ ಹೋಗಿ. ಕೇಳ್ತಾ ಇದೆಯಾ? ಎಸ್, ಆಡಿಬಲ್. ಓಕೆ, ವೆರಿ ಗುಡ್, ವೆರಿ ಗುಡ್. ನಮಸ್ತೆ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ಇಂದಿನ ನಮ್ಮ ಈ ಸಮಯದಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಟ್ರಾನ್ಸ್ಲೇಷನ್ ಕ್ಲಾಸಸ್ ನಡೆಯುತ್ತೆ. ಪ್ರತಿನಿತ್ಯ 7:15ಗೆ ನಾನು ತರಗತಿಯನ್ನು ತಗೊಳ್ತೀನಿ. ನಿನ್ನೆ ಸ್ವಲ್ಪ ಬೇರೆ ತರಗತಿಯಲ್ಲಿ ಇದ್ದ ಕಾರಣ ನನಗೆ ಬರೋದಕ್ಕಾಗಲಿಲ್ಲ, ಹಾಗಾಗಿ ನಿನ್ನೆ 8:00ವರೆಗೆ ಕ್ಲಾಸ್ನ ತೊಗೊಂಡಿದ್ದೆ. ಇಮಿಡಿಯೇಟ್ ಸ್ಕೆಡ್ಯೂಲ್ ಆಯಿತು, ಬಟ್ ಸ್ಟಿಲ್ ನೀವೆಲ್ಲ ಬಂದು ಅಟೆಂಡ್ ಆಗಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ನಿನ್ನೆಯ ತರಗತಿ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಈ ವಿಡಿಯೋದ ಕೊನೆಯಲ್ಲಿ ನಾನು ಕ್ಲಾಸನ್ನು ತೋರಿಸ್ತೀನಿ, ತಪ್ಪದೆ ಕ್ಲಿಕ್ ಮಾಡಿ ವಾಚ್ ಮಾಡಿ. ಇವತ್ತು ಕೂಡ ನಿಮ್ಮ ಜೊತೆಯಲ್ಲಿ ಒಂದು ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ ವಿಚಾರವನ್ನು ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ. ಮುಂಚೆನೂ ನಾವು ಈ ಥರ ಸೀರೀಸನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ನೀವು ಪ್ಯಾರಾಗ್ರಾಫ್ ಬೇಕು ಅಂತ ನನ್ನನ್ನು ಕೇಳ್ತಾ ಇದ್ರಿ. ಸೊ ಹಾಗಾಗಿ ಮತ್ತೆ ಇದೇ ಸೀರೀಸಲ್ಲೇ ಪ್ಯಾರಾಗ್ರಾಫ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಈ ರೀತಿಯ 5 ತರಗತಿಗಳನ್ನು ಮಾಡಿ ಇದು 6ನೇ ತರಗತಿಯನ್ನು ನಾನು ನಿಮಗೆ ಮಾಡಿಕೊಡ್ತಾ ಇರೋದು. ಹಿಂದಿನ ಕ್ಲಾಸಸ್ನ ನೋಡಿಲ್ಲ ಅಂತಿದ್ದಲ್ಲಿ ಪ್ಲೇಲಿಸ್ಟಿಗೆ ಹೋಗಿ ಬೇಸಿಕ್ಸ್ ಆಫ್ ಟ್ರಾನ್ಸ್ಲೇಷನ್ ಅಂತಿರುತ್ತೆ, ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಈ ಕ್ಲಾಸಸ್ಸು ಇದೆ, ಮತ್ತು ಈ ಮುಂಚೆ ಮಾಡಿದಂಥ 25 ಸಿಂಪಲ್ ಸೆಂಟೆನ್ಸಸ್ ಆ ಕ್ಲಾಸಸ್ ಕೂಡ ಅವೈಲಬಲ್ ಇದೆ. ಓಕೆ, ನೋಡೋಣ ಬನ್ನಿ ಇವತ್ತು ನಿಮ್ಮ ಜೊತೆಯಲ್ಲಿ ಯಾವ ವಿಚಾರವನ್ನು ಡಿಸ್ಕಸ್ ಮಾಡೋದಕ್ಕೆ ಬಂದಿದ್ದೀನಿ ಅಂತ. ನೋಡಿ, ಹೀಗಿದೆ ಇಂದಿನ ನಮ್ಮ ಡಿಸ್ಕಷನ್ನ ಪ್ರಶ್ನೆ. ಓದ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಕೃಷಿಕರು ನಮ್ಮ ಸಮಾಜದ ಬೆನ್ನೆಲುಬು. ಅವರು ಬೆಳೆ ಬೆಳೆಸಿ ನಮಗೆ ಅನ್ನ ಒದಗಿಸುತ್ತಾರೆ. ಕೃಷಿ ನಮ್ಮ ದೇಶದ ಆರ್ಥಿಕತೆಗೆ ಮುಖ್ಯವಾದ ಆಧಾರ. ಉತ್ತಮ ಹವಾಮಾನ, ನೀರು ಸರಿಯಾದ ಬಳಕೆ ಮತ್ತು ಶ್ರಮದಿಂದಲೇ ಉತ್ತಮ ಫಲಿತಾಂಶ ಸಿಗುತ್ತದೆ. ಕೃಷಿ ಮತ್ತು ಕೃಷಿಕರನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ಹೀಗಿದೆ. ಒಂದಿನ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ತಗೊಬರ್ತೀನಿ, ಒಂದಿನ ಕನ್ನಡ ಟ್ರಾನ್ಸ್ಲೇಷನ್ ತಗೊಬರ್ತೀನಿ. ನಿನ್ನೆಯ ಕ್ಲಾಸಲ್ಲಿ ಇಂಗ್ಲಿಷ್ ಕಂಟೆಂಟ್ ಒಂದನ್ನು ತೊಗೊಂಡು ಬಂದು ಕನ್ನಡ ಭಾಷೆಗೆ ಹೇಗೆ ಅನುವಾದ ಮಾಡೋದು ಅಂತ ಹೇಳಿಕೊಟ್ಟೆ. ಇವತ್ತಿನ ನಮ್ಮ ತರಗತಿಯಲ್ಲಿ ಕನ್ನಡದ ಕಂಟೆಂಟನ್ನು ತೊಗೊಂಡು ಬಂದಿದ್ದೀನಿ, ಇಂಗ್ಲೀಷಿಗೆ ಹೇಗೆ ಅನುವಾದ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಿದ್ಧ ಇದ್ದೀರಾ ಅಲ್ವಾ? ಎಸ್ ಅಂತ ಉತ್ತರ ಕೊಡಿ ಕಾಮೆಂಟ್ ಸೆಕ್ಷನಲ್ಲಿ ನೋಡೋಣ. ಸಿದ್ಧ ಇದ್ದೀರಾ ಅಲ್ವಾ? ಎಸ್ ಅಂತ ಹೇಳಿ, ಲೆಟ್ಸ್ ಸಿ. ಎಸ್, ಗುಡ್, ವೆರಿ ಗುಡ್, ವೆರಿ ಗುಡ್ ಡಿಯರ್ ಸ್ಟೂಡೆಂಟ್, ಸೂಪರ್. ಬನ್ನಿ ಹಾಗಾದರೆ ಪ್ರಾರಂಭ ಮಾಡೋಣ. ಅದಕ್ಕೂ ಮುನ್ನ ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಇನ್ನೇ ನಿಮಗೆಲ್ಲ ಗೊತ್ತು, ವೆರಿ ಶಾರ್ಟ್ಲಿ ನೋಟಿಫಿಕೇಶನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಾವು. ಸೊ ಈ ನೋಟಿಫಿಕೇಷನ್ಗೆ ನಿಮಗೆ ಯೂಸ್ ಆಗಲಿ ಅಂತ PSI ಪೇಪರ್ 1ಗೆ ಸಂಬಂಧಿಸಿದ ಕ್ರ್ಯಾಶ್ ಕೋರ್ಸ್ ಒಂದನ್ನು ಪ್ರಾರಂಭ ಮಾಡಲಾಗಿದೆ ಸೆಪ್ಟೆಂಬರ್ 3ನೇ ತಾರೀಕಿನಿಂದ. ಇಲ್ಲಿ ನಾನು ವೆರಿ ಬೇಸಿಕ್ಕಿಂದ ಟ್ರಾನ್ಸ್ಲೇಷನ್, ಪ್ರಿಸಿ, ಎಸ್ಸೆ 3 ವಿಚಾರಗಳನ್ನು ಬೇಸಿಕ್ಕಿಂದ ಹೇಳ್ಕೊಡ್ತಾ ಇದ್ದೀನಿ. ನೀವು ಕೂಡ ನಮ್ಮ ಈ ಕ್ಲಾಸಸ್ನ ನೋಡಬೇಕು ಅಂತ ಇದ್ದಲ್ಲಿ ತಪ್ಪದೆ ನೀವು ನಮ್ಮನ್ನು ಇಲ್ಲಿ ಕಾಣ್ತಾ ಇರುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ. ಸೊ ಈ ಒಂದು ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ವಾಟ್ಸಪ್ನಲ್ಲಿ ಇದರ ಸ್ಕ್ರೀನ್ಶಾಟ್ ಒಂದನ್ನು ಶೇರ್ ಮಾಡಿ. ನನ್ನ ಕಡೆಯಿಂದ ನಿಮಗೆ ಕಾಲ್ ಬರುತ್ತೆ, ನೀವು ನಂತರದಲ್ಲಿ ತರಗತಿಗೆ ಜಾಯಿನ್ ಆಗಬಹುದು. ಇದೆಲ್ಲ ಆನ್ಲೈನ್ ಕ್ಲಾಸಸ್ ಇರುತ್ತೆ. 2 ತಿಂಗಳ ಲೈವ್ ಕ್ಲಾಸಸ್ ನಿಮಗಾಗಿ ಇರುತ್ತೆ. ಸಪೋಸ್ ನೀವೇನಾದರೂ ಲೈವ್ ಕ್ಲಾಸ್ ನೋಡೋಕ್ಕಾಗ್ತಿಲ್ಲ ಅಂದರೆ ರೆಕಾರ್ಡೆಡ್ ಫಾರ್ಮೆಟ್ ಕೂಡ ಅವೈಲಬಲ್ ಇರುತ್ತೆ, ನೀವು ಅದನ್ನು ಕೂಡ ವಾಚ್ ಮಾಡಬಹುದು. ಹೀಗೆ ನಿಮಗಾಗಿ ಮುಂಬರುವ ನೋಟಿಫಿಕೇಷನ್ಗಾಗಿ ಅಂತ ನಮ್ಮ ತರಗತಿಗಳು ಈಗಿನಿಂದಲೇ ಪ್ರಾರಂಭವಾಗಿದೆ. ಆಸಕ್ತಿ ಇದ್ದಲ್ಲಿ ತಪ್ಪದೆ ಈ ಒಂದು ಮೊಬೈಲ್ ಸಂಖ್ಯೆಗೆ ತರಗತಿ ಮುಗಿದ ನಂತರ ಕರೆ ಮಾಡಿ. ನೀಡಿದೆ ಅಂತಿದ್ದಲ್ಲಿ ಇದರ ಸ್ಕ್ರೀನ್ಶಾಟನ್ನು ನೀವು ತಗೊಳ್ಬಹುದು. ಓಕೆ, ಬನ್ನಿ ಇಂದಿನ ನಮ್ಮ ಕಂಟೆಂಟ್ ಏನಿದೆ ಇದನ್ನು ನೋಡ್ತಾ ಕಲಿತಾ ಹೋಗೋಣ. ಹೇಗೆ ತಗೊಳ್ಬೇಕು, ಯಾವ ರೀತಿ ಬರಿಬೇಕು ಅಂತ. ಮೊದಲನೇ ವಾಕ್ಯ ಹೀಗಿದೆ, ಕೃಷಿಕರು. ಮೊದಲನೇ ವಾಕ್ಯದ ಮೊದಲನೇ ಪದ ಇದು. ಏನು ಕೃಷಿಕರು ಅಂದರೆ? ಗೊತ್ತಿರುವ ಎಲ್ಲ ಪದಗಳಿಗೆ ನೀವು ಉತ್ತರಗಳನ್ನು ಕೊಡ್ತಾ ಹೋಗಿ. ತಪ್ಪಿದ್ರೆ ಸರಿ ಮಾಡ್ತೀನಿ, ಸರಿಯಾಗಿದ್ರೆ ಅದನ್ನು ಬರಿತೀನಿ. ಆಲ್ರೆಡಿ ಆನ್ಸರ್ಸ್ ಬರ್ತಾ ಇದೆ, ಗುಡ್. ಕೃಷಿಕರು, ಏನು ಕೃಷಿಕರು ಅಂದರೆ? ಎಸ್, ಹೌದು, ಕೃಷಿಕರು ಅಂತ ಅಂದರೆ ಫಾರ್ಮರ್ಸ್ ಅಂತ ತಗೊಳ್ತೀವಿ. ನಮ್ಮ ಸಮಾಜದ ಅಂತ ಕೊಟ್ಟಿದ್ದಾರೆ. ನಮ್ಮ ಅಂತ ಅಂದ್ರೆ ಏನಂತ ಬರೆಯೋಣ? ಅವರ್, ಗುಡ್. ಸಮಾಜದ ಅಂತ ಕೊಟ್ಟಿದ್ದಾರೆ, ಸೊಸೈಟಿ ಅಂತ ಇಲ್ಲಿ ಬರ್ದಿರೋಣ. ಬೆನ್ನೆಲುಬು ಅಂತ ಕೊಟ್ಟಿದ್ದಾರೆ. ಬಹಳಷ್ಟು ಬಾರಿ ನಾನೇ ಈ ಪದವನ್ನು ಹೇಳ್ಕೊಟ್ಟಿದ್ದೀನಿ. ಏನಂತ ಹೇಳಿದ್ದೀನಿ? ಉತ್ತರ ಕೊಡ್ತೀರಾ? ಏನಂತ ಹೇಳಿದ್ದೀನಿ? ಆನ್ಸರ್ ಮಾಡಿ ನೋಡೋಣ. ಬೆನ್ನೆಲುಬು ಏನಂತ ಬರುತ್ತೆ? ಎಸ್ ಎಸ್, ಗುಡ್. ಬೆನ್ನೆಲುಬು ಅಂತ ಅಂದರೆ ಬ್ಯಾಕ್ ಬೋನ್ ಅಂತ ಹೇಳ್ತೀವಿ. ಒಂದು ಪಂಕ್ಚುವೇಶನ್ ಇದೆ,
ನಾವು ಕೂಡ ಅದನ್ನ ತಗೊಳ್ಳೋಣ. ಅವರು ಬೆಳೆ ಬೆಳೆಸಿ ನಮಗೆ ಅನ್ನ ಒದಗಿಸುತ್ತಾರೆ. ಅವರು ಅಂತಂದ್ರೆ ಕೃಷಿಕರು, ಅವರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕೃಷಿಕರು ಅಂದ್ರೆ ನೌನ್, ನಾಮಪದ. ಅವರು ಅಂತಂದ್ರೆ ಪ್ರನೌನ್ ಏನಂತ ಬರುತ್ತೆ, ದೇ ಅಂತ ಬರುತ್ತೆ. ಬೆಳೆ ಬೆಳೆಸಿ ಅಂತ ಕೊಟ್ಟಿದ್ದಾರೆ. ಬೆಳೆ ಅಂತಂದ್ರೆ ಕ್ರಾಪ್ ಅಂತ ತಗೊಳ್ಳೋಣ. ಓಕೆ, ಬೆಳೆಸಿ ಅಂತ ಇದೆ, ಈಲ್ಡ್ ಅಂತ ತಗೊಳ್ಳಿ ಅಥವಾ ಗ್ರೋ ಅಂತ ತಗೊಳ್ಳಿ, ನೋಡೋಣ ಸ್ವಲ್ಪ. ಅಥವಾ ಪ್ರೊಡಕ್ಷನ್ ಅಂತಲೂ ಬರುತ್ತೆ, ವಿ ವಿಲ್ ಸಿ ದಟ್ ಲೇಟರ್, ನೋಡೋಣ. ನಮಗೆ ಅಂತಿದೆ, ಅಸ್ ಅಂತ ತಗೊಳ್ಳಿ. ಅನ್ನ ಅಂತಿದೆ, ವಿಚ್ ಈಸ್ ನಥಿಂಗ್ ಬಟ್ ರೈಸ್, ಬಟ್ ಇಲ್ಲಿ ನಾನು ಫುಡ್ ಅಂತ ತಗೊಳ್ತಾ ಇದ್ದೀನಿ, ಆಹಾರ ಅನ್ನೋ ಅರ್ಥದಲ್ಲಿ ತಗೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇದನ್ನ ರೈಸ್ ಅಂತ ತಗೊಳ್ಳಿ. ಒದಗಿಸುತ್ತಾರೆ ಅಂತ ಇದೆ ಅಲ್ವಾ, ಒದಗಿಸೋದು ಅಂದ್ರೆ ಏನಂತ ತಗೊಳ್ಳೋಣ, ಪ್ರೊವೈಡ್ಸ್ ಅಂತ ತಗೊಳ್ಳೋಣ. ಇಲ್ಲಿಗೆ ನಮ್ಮ ಒಕ್ಯಾಬ್ಯುಲರಿ ಮುಕ್ತಾಯವಾಗಿದೆ. ನೀವೇ ನೋಡ್ತಿರುವ ಹಾಗೆ 2 ವಿಚಾರಗಳಿದೆ. ಮೊದಲನೇ ವಿಚಾರ ಏನು, ಕೃಷಿಕರು ನಮ್ಮ ಸಮಾಜದ ಬೆನ್ನೆಲುಬು. ಕಾಮ ಇದೆ, ಅಲ್ಲಿಗೆ ಒಂದು ಭಾಗ ಮಾಡಿದ್ದೀನಿ. ಅಲ್ಲಿಂದ ಮುಂದಕ್ಕೆ ಇದು 2ನೇ ಭಾಗ. 2 ಭಾಗಗಳಲ್ಲಿ ಈಗ ನಾವು ಉತ್ತರವನ್ನ ಬರಿತೀವಿ. ಸಿದ್ಧ ಇದ್ದೀರಾ? ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ. ರೆಡಿ ಇದ್ದೀರಾ ಕಲ್ತ್ಕೊಳ್ಳೋಕೆ? ಬನ್ನಿ ಹೇಳ್ಕೊಡ್ತಾ ಇದ್ದೀನಿ, ಗಮನ ಕೊಡಿ. ಫಾರ್ಮರ್ಸ್ ಇವರು ನಮ್ಮ ಸಬ್ಜೆಕ್ಟ್ ಆಗ್ತಾರೆ. ಓಕೆ, ಫಾರ್ಮರ್ಸ್ ಏನಂತೆ, ಅವರು ಬೆನ್ನೆಲುಬಾಗಿದ್ದಾರೆ ಅಲ್ವಾ. ಫಾರ್ಮರ್ಸ್ ಆರ್ ದ ಬ್ಯಾಕ್ ಬೋನ್. ಫಾರ್ಮರ್ಸ್ ಆರ್ ದ ಬ್ಯಾಕ್ ಬೋನ್ ಯಾವುದರ, ಆಫ್ ಅವರ್ ಸೊಸೈಟಿ. ನೋಡಿ, ಮೊದಲನೇ ಭಾಗವನ್ನ ಈ ರೀತಿಯಲ್ಲಿ ಬರಿಬಹುದು. ಹಾಗಾದ್ರೆ ಇಲ್ಲಿ ಸಬ್ಜೆಕ್ಟ್ ಅಂದ್ರೆ ಯಾರಾಗ್ತಾರೆ, ಫಾರ್ಮರ್ಸ್ ಆಗ್ತಾರೆ. ವರ್ಬ್ ಯಾವ್ದಾಗುತ್ತೆ, ಆರ್ ಆಗುತ್ತೆ. ಎಲ್ಲಿದೆ ಮ್ಯಾಮ್ ಅಲ್ಲಿ ಆರ್? ಇಲ್ವಲ್ಲ. ಹೇಗೆ ತಗೊಂಡ್ರಿ ನೋಡಿ, ಕೃಷಿಕರು ನಮ್ಮ ಸಮಾಜದ ಬೆನ್ನೆಲುಬು. ಇದು ಪ್ರಸ್ತುತ ನಿಜ, ಇದನ್ನ ಯಾರು ಸುಳ್ಳು ಅಂತ ಹೇಳೋ ಹಾಗೆ ಇಲ್ಲ. ಇವತ್ತು ನಾವು ಒಂದು ತುತ್ತು ಎತ್ಕೊಂಡು ತಿಂತಾ ಇದ್ದೀವಿ ಅಂತಂದ್ರೆ ಅದು ಇನ್ನೆಲ್ಲಿಂದನೋ ಬಂದಿಲ್ಲ, ಅದು ಬಂದಿರೋದು ಒಬ್ಬ ರೈತನ ಶ್ರಮದಿಂದ. ಸೊ ಹಾಗಾಗಿ ಪ್ರತಿಯೊಂದು ಕೂಡ ನಿಮಗೆ ಸಿಗೋ ಪ್ರತಿಯೊಂದು ಆಹಾರ ರೈತನು ನಮಗೆ ಕೊಡುವಂಥದ್ದು, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ದಿಸ್ ಈಸ್ ಇನ್ ದ ಪ್ರೆಸೆಂಟ್ ಟೆನ್ಸ್, ಅದು ಅಲ್ಲಿ ಹೇಳಲೇಬೇಕು ಅಂತಿಲ್ಲ, ದಟ್ ಈಸ್ ಅಂಡರ್ಸ್ಟುಡ್. ಅದಕ್ಕೋಸ್ಕರ ಮೋರ್ ಓವರ್ ಪ್ಲೂರಲ್ ಇದೆ, ಹಾಗಾಗಿ ಆರ್ ತಗೊಂಡೆ. ಸಿಂಗ್ಯುಲರ್ ಇದ್ದಿದ್ರೆ ಈಸ್ ತಗೊಳ್ತಾ ಇದ್ದೆ. ಅಂಡ್ ಈ ಭಾಗವನ್ನ ಆಬ್ಜೆಕ್ಟ್ ಅಂತ ಕರಿತೀವಿ. ಮೊದಲನೇ ಭಾಗ ಮುಕ್ತಾಯ. ನೆಕ್ಸ್ಟ್ ಏನಂತ ಹೇಳ್ತಾ ಇದ್ದಾರೆ, 2ನೇ ಭಾಗದಲ್ಲಿ ನೋಡಿ, ದೇ ಸಬ್ಜೆಕ್ಟ್, ಒದಗಿಸುತ್ತಾರೆ ಕ್ರಿಯಾಪದ. ಈಗ ಬರಿಬೇಕು. ಹೇಗೆ ಬರೆಯೋದು ನೋಡಿ, ದೇ ಪ್ರೊವೈಡ್. ಅಲ್ಲಿ ನಾನು ಪ್ರೊವೈಡ್ಸ್ ಅಂತ ಬರ್ದೆ, ಬಟ್ ಇಲ್ಲಿಗೆ ಪ್ರೊವೈಡ್ ಆಗುತ್ತೆ ಇದು. ಯಾಕೆ ಅಂದರೆ ಬಹುವಚನವಿದೆ ಅಲ್ವಾ, ಅಂಥ ಸಂದರ್ಭದಲ್ಲಿ ನಮಗೆ ಪ್ರೊವೈಡ್ಸ್ ಬರಲ್ಲ, ಅದಕ್ಕೋಸ್ಕರ. ದೇ ಪ್ರೊವೈಡ್, ಏನನ್ನ ಪ್ರೊವೈಡ್ ಮಾಡ್ತಾರೆ, ಫುಡ್. ಬೆಳೆ ಬೆಳೆಸಿ ನಮಗೆ ಆಹಾರ ಒದಗಿಸುತ್ತಾರೆ, ಕೊಡುತ್ತಾರೆ ಅಂತ. ದೇ ಪ್ರೊವೈಡ್ ಫುಡ್ ಟು ಅಸ್ ಬೈ ಗ್ರೋಯಿಂಗ್ ಅ ಕ್ರಾಪ್. ಈ ತರಹ ಬರಿಬಹುದು. ಓಕೆ, ಬೆಳೆಯನ್ನ ಬೆಳೆಸುವ ಮುಖಾಂತರ ನಮಗೆ ಅವರು ಆಹಾರವನ್ನು ಒದಗಿಸುತ್ತಾರೆ ಅನ್ನೋ ಅರ್ಥ ಇಲ್ಲಿದೆ. ದೇ ಅಂತಂದ್ರೆ ಸಬ್ಜೆಕ್ಟ್ ಆಯಿತು, ಪ್ರೊವೈಡ್ ಅಂತಂದ್ರೆ ಕ್ರಿಯಾಪದ. ಏನನ್ನ ಪ್ರೊವೈಡ್ ಮಾಡ್ತಾರೆ ಅನ್ನೋ ವಿಚಾರ ಆಬ್ಜೆಕ್ಟ್ ಇಲ್ಲಿದೆ. ಅರ್ಥ ಆಗಿದ್ರೆ ಎಸ್ ಅಂತ ಉತ್ತರ ಕೊಡಿ ನೋಡೋಣ. ನಿಮಗೆ ನಾ ಹೇಳಿದ ಅರ್ಥ ಆಗಿದ್ರೆ ಎಸ್ ಅಂತ ಉತ್ತರ ಕೊಡಿ. ಡೌಟ್ ಏನಾದರೂ ಇದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೆ ತಿಳಿಸಿ. ಅರ್ಥ ಆಗಿದೆಯಾ? ಎಸ್, ಓಕೆ, ಗುಡ್, ವೆರಿ ಗುಡ್. ಅರ್ಥ ಆಗಿದೆ, ಎಸ್ ಅಂತ ಕಳಿಸಿದ್ದೀರಿ. ಬನ್ನಿ ಹಾಗಾದರೆ 2ನೇ ವಾಕ್ಯದ ಕಡೆಗೆ ಹೋಗೋಣ. ಕೃಷಿ ನಮ್ಮ ದೇಶದ ಆರ್ಥಿಕತೆಗೆ ಮುಖ್ಯವಾದ ಆಧಾರ. ಇದು ಅಷ್ಟೇ ಪ್ರೆಸೆಂಟ್ ಟೆನ್ಸಲ್ಲಿ ಇರೋದು. ಪ್ರೆಸೆಂಟ್ಗಿಂತಲೂ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ನಾನಿಲ್ಲಿ ಹೇಳಬಹುದು. ಯಾಕೆ ಅಂದರೆ ಆಗಲೂ ಅದೇ ರೀತಿಯಲ್ಲೇ, ಈಗಲೂ ಹಾಗೆ, ಫ್ಯೂಚರಲ್ಲೂ ಹಾಗೇನೆ ಅಲ್ವಾ. ಅದನ್ನು ಈಗ ನಾವು ಬರಿಬೇಕು. ಹೇಗೆ ಬರೆಯೋದು ನೋಡಿ, ಕೃಷಿ ಅಂತ ಇದೆ, ಅಗ್ರಿಕಲ್ಚರ್ ಅಂತನಾದರೂ ತಗೊಳ್ಳಿ, ಫಾರ್ಮಿಂಗ್ ಅಂತನಾದರೂ ತಗೊಳ್ಳಿ, 2 ಒಂದೇ. ನಮ್ಮ, ಅವರ್, ದೇಶದ ಅಂತ ಕೊಟ್ಟಿದ್ದಾರಲ್ವಾ, ಏನಂತ ಬರೆಯೋಣ, ಕಂಟ್ರೀಸ್ ಅಂತ ಬರೆಯೋಣ. ಆರ್ಥಿಕತೆಗೆ, ಆರ್ಥಿಕತೆ ಅಂತಂದರೆ ಎಕಾನಮಿ ಅಂತ ಹೇಳ್ತೀವಿ. ಆರ್ಥಿಕತೆ ಅಂತ ಅಂದರೆ ಎಕಾನಮಿ, ಮುಖ್ಯವಾದ ಆಧಾರ.
ಮುಖ್ಯವಾದ, ಇಂಪಾರ್ಟೆಂಟ್ ಬರೀರಿ, ಕೀ ಬರೀರಿ, ವಿಟಲ್ ಬರೀರಿ, ಎಲ್ಲ ಕರೆಕ್ಟ್ ಆಗಿದೆ. ಆಧಾರ ಅಂತ ಕೊಟ್ಟಿದ್ದಾರೆ, ಬೇಸ್ ಅಂತ ತಗೊಳ್ತಾ ಇದ್ದೀನಿ. ಸಮಾನಾರ್ಥಕ ಪದ ಬೇರೆ ನಮಗೆ ಗೊತ್ತು ಅಂತ ನೀವು ಹೇಳ್ದಲ್ಲಿ ಅದನ್ನ ನೀವು ತಗೊಳ್ಬಹುದು. ಓಕೆ, ಈಗ ಅದನ್ನ ಹೇಗೆ ಬರಿಬೇಕು ಅದನ್ನ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಕೃಷಿ ನಮ್ಮ ದೇಶದ ಆರ್ಥಿಕತೆಗೆ ಮುಖ್ಯವಾದ ಆಧಾರ. ಹೇಗೆ ಬರೆಯೋದು? ಫಾರ್ಮಿಂಗ್, ನಾ ಹೇಳ್ದೆ ಇದು ಪ್ರೆಸೆಂಟ್ ಟೆನ್ಸಲ್ಲಿ ಇದೆ ಅಂತ, ಆ ಕಾರಣದಿಂದ ನಾನು ಈಸನ್ನು ಬರಿತಾ ಇದ್ದೀನಿ. ಅಂಡರ್ಸ್ಟುಡ್ ಅದು ಹೌದು ಪ್ರಸ್ತುತವಾಗಿದೆ ಅಂತ ಇದೆ, ಪ್ರೆಸೆಂಟ್ ಟೆನ್ಸಲ್ಲಿದೆ, ಅದಕ್ಕೋಸ್ಕರ ಹೀಗೆ ಅದನ್ನು ನಾನು ಬರೆದಿದ್ದೀನಿ. ಗೊತ್ತಾಗ್ತಾ ಇದೆ ಅಲ್ವಾ? ತಪ್ಪದೆ ಎಸ್ ಅಂತ ಕಾಮೆಂಟ್ರಲ್ಲಿ ನನಗೆ ತಿಳಿಸ್ಕೊಡಿ. ನೀವು ಕಳಿಸುವ ಪ್ರತಿಯೊಂದು ಕಾಮೆಂಟ್ಸನ್ನು ಇಲ್ಲಿ ನಾನು ಓದ್ತಾ ಇದ್ದೀನಿ, ತಪ್ಪದೆ ತಿಳಿಸ್ಕೊಡಿ. ಗೊತ್ತಾಗ್ತಿದೆ ಅಲ್ವಾ? ಕ್ಲಿಯರ್ ಇದೆ ಅಲ್ವಾ? ಎಸ್, ಗುಡ್, ಕ್ಲಿಯರ್ ಇದೆ. ಎಸ್, ಗುಡ್, ಯಾ, ಫೈನ್, ವೆರಿ ಗುಡ್ ಟು ನೋ. ಫಾರ್ಮಿಂಗ್ ಈಸ್ ಏನಂತೆ? an important farming is an important base ಯಾಕೆ? to our country's economy, to our country's economy ಹೀಗೆ ಬರುತ್ತೆ. ಸೊ ಫಾರ್ಮಿಂಗ್ ಅಂತೇನಿದೆ ಸಬ್ಜೆಕ್ಟ್ ಆಯಿತು, ಈಸ್ ಅಂತೇನಿದೆ ಕ್ರಿಯಾಪದ, ಯಾಕೆ, ಏನು, ಎತ್ತ ಅಂತ ಕೊಟ್ಟಿದ್ದಾರೆ ಆಬ್ಜೆಕ್ಟ್ ಆಯಿತು. ನೀವೇನಾದರೂ ಇಲ್ಲಿ ಮಾರ್ಕ್ ಮಾಡಿ ಅಂತ ನನ್ನ ಕೇಳಿದ್ರೆ ಕೃಷಿ ಅಂತೇನಿದೆ ಸಬ್ಜೆಕ್ಟ್ ಆಯಿತು, ಮತ್ತು ಇಲ್ಲಿ ಆಧಾರವಾಗಿದೆ ಅಂತ ನೋಡಿದ್ವಲ್ವ ನಾವು. ಸೊ ಇಲ್ಲಿ ನಮಗೆ ವರ್ಬ್ ಇಲ್ಲೇ ಸಿಗೋದು, ಕೊನೆಯಲ್ಲೇ ಸಿಗೋದು, ಬಿಟ್ಟು ಮಿಕ್ಕಿದ ವಿಚಾರವನ್ನು ಆಬ್ಜೆಕ್ಟ್ ಅಂತ ತಗೊಳ್ತೀವಿ. ಎರಡನೇ ವಾಕ್ಯ ಅರ್ಥ ಆಗಿದ್ರೆ ಎಸ್ ಅಂತ ಉತ್ತರ ಕೊಡಿ ಸ್ಟೂಡೆಂಟ್ಸ್. ಅರ್ಥ ಆಗಿದೆಯಾ? ಎಸ್, ವೆರಿ ಗುಡ್, ವೆರಿ ಗುಡ್, ಕ್ಲಿಯರ್ ಇದೆ. ಬನ್ನಿ ಮುಂದಿನ ವಾಕ್ಯದ ಕಡೆಗೆ ಹೋಗೋಣ. ಹೀಗಿದೆ ಮೂರನೇ ವಾಕ್ಯ. ಉತ್ತಮ ಹವಾಮಾನ, ನೀರಿನ ಸರಿಯಾದ ಬಳಕೆ ಮತ್ತು ಶ್ರಮದಿಂದಲೇ ಫಲಿತಾಂಶ ಸಿಗುತ್ತದೆ. ಓಕೆ, ಹೀಗೆ ಹೇಳಿದ್ದಾರೆ. ಇವತ್ತು ನಿಮ್ಗೆ ಅಸೈನ್ಮೆಂಟು ಇದೆ, ಅಸೈನ್ಮೆಂಟು ಕೊಡ್ತೀನಿ. ತುಂಬ ದಿನ ಆಗಿತ್ತು ಅಸೈನ್ಮೆಂಟ್ ಕೊಟ್ಟು ಅಲ್ವಾ? ಉತ್ತಮ ಹವಾಮಾನ ಅಂತ ಇದೆ, ಇದನ್ನ ನಾವು ಬೆಟರ್ ವೆದರ್ ಅಂತ ತಗೊಳ್ಳೋಣ. ಕ್ಲೈಮೇಟ್ ಅಂತ ಕೂಡ ನೀವು ತಗೊಳ್ಬಹುದು. ನೀರಿನ, ವಾಟರ್, ಸರಿಯಾದ ಬಳಕೆ, ಸರಿಯಾದ ಪ್ರಾಪರ್ ಬಳಕೆ, ಯೂಸೇಜ್ ಅಂತ ತಗೊಳ್ಳಿ. ಮತ್ತು ಶ್ರಮದಿಂದಲೇ, ಶ್ರಮ ಅಂತ ಕೊಟ್ಟಿದ್ದಾರೆ, ಎಫರ್ಟ್ ಅಂತ ತಗೊಳ್ತೀನಿ. ದಿಂದಲೇ ಅಂತ ಕೊಟ್ಟಿದ್ದಾರೆ, ಬಿಕಾಸ್ ಆಫ್ ಅಂತ ತಗೊಳ್ಳೋಣ. ಉತ್ತಮ ಇಲ್ಲಿ ಮೇಲ್ ಬರ್ದಿದ್ದೀವಿ, ಬೆಟರ್ ಅದೇ ಬರುತ್ತೆ. ಫಲಿತಾಂಶ ಅಂತ ಅಂದರೆ ರಿಸಲ್ಟ್, ಸಿಗುತ್ತದೆ, ಗೀವ್ಸ್ ಅಂತ ತಗೊಳ್ಬಹುದು. ಓಕೆ, ಉತ್ತಮ ಹವಾಮಾನ ಮೊದಲನೇ ಪಾಯಿಂಟು, ಪ್ರಾಪರ್ ವಾಟರ್ ಯೂಸೇಜ್ ಎರಡನೇ ಪಾಯಿಂಟ್, ಮತ್ತು ಎಫರ್ಟ್, ಈ ಮೂರರಿಂದಲೇ ನಮಗೆ ಫಲಿತಾಂಶ ಸಿಗೋದು. ಈ ಗೀವ್ಸ್ ಅನ್ನೋ ಸಿಗುತ್ತದೆ ಅನ್ನೋದನ್ನ ಡಿರೈವ್ಸ್ ಅಂತ ಕೂಡ ತಗೊಳ್ಬಹುದು. ಎನಿಥಿಂಗ್, ರಿಸಲ್ಟ್ ಹೆಂಗೆ ಬಂತು ನಮಗೆ, ಹೌ ವಿ ಗಾಟ್ ಇಟ್, ಸೊ ಅದನ್ನು ಅವರಿಲ್ಲಿ ಹೇಳ್ತಾ ಇದ್ದಾರೆ. ಉತ್ತಮ ಫಲಿತಾಂಶ ಸಿಗುತ್ತದೆ. ಸೊ ಇಲ್ಲಿ ನಮ್ಮ ಸಬ್ಜೆಕ್ಟ್ ಏನಾಯಿತು ಹಾಗಾದರೆ? ಉತ್ತಮ ಫಲಿತಾಂಶ ಅನ್ನೋದು ನಮ್ಮ ಸಬ್ಜೆಕ್ಟ್ ಆಯಿತು. ಸಿಗುತ್ತದೆ ಅಂತ ಏನಿದೆ ಕ್ರಿಯಾಪದ. ಹೇಗೆ ಸಿಗುತ್ತೆ? 3 ಪಾಯಿಂಟಿಂದ ಸಿಗುತ್ತೆ. ಆ 3 ಪಾಯಿಂಟ್ ಏನೇನು ಆಬ್ಜೆಕ್ಟಲ್ಲಿ ಬರಿಬೇಕು. ಹೇಗೆ ಬರೆಯೋದು ಅಂತ ಹೇಳ್ಕೊಡ್ಲಾ? ನೋಡಿ, ಕನ್ನಡದ ಕಂಟೆಂಟನ್ನು ಇಂಗ್ಲೀಷಿಗೆ ಬರೆಯೋದಕ್ಕೆ ಆಗಿನಿಂದಲೂ ನಾನು ಬಳಸ್ತಾ ಇರುವುದು ಇದೊಂದೇ ಫಾರ್ಮುಲಾ, ನಮ್ಮ ತರಗತಿ ಪ್ರಾರಂಭವಾದಾಗಿಂದಲೂ. ಸಬ್ಜೆಕ್ಟ್ ಏನು? ಬೆಟರ್ ರಿಸಲ್ಟ್. ಬೆಟರ್ ರಿಸಲ್ಟ್ ಬೇಕಾದರೆ ಸಿಗುತ್ತದೆ. ಇನ್ನೊಂದು ಪದ ಜ್ಞಾಪಕ ಬಂತು ನನಗೆ, ಅವೈಲಬಲ್. ನೋಡಿ, ಬೆಟರ್ ರಿಸಲ್ಟ್ ಡಿರೈವ್ಸ್, ಬೆಟರ್ ರಿಸಲ್ಟ್ ಗಿವ್ಸ್, ಬೆಟರ್ ರಿಸಲ್ಟ್ಸ್, ಅವೈಲಬಲ್, ಎನಿಥಿಂಗ್. ಅವೈಲಬಲ್ ಬೆಟರ್ ಅನ್ನಿಸ್ತಾ ಇದೆ, ಬರಿತಾ ಇದ್ದೀನಿ. ಬೆಟರ್ ರಿಸಲ್ಟ್ ಈಸ್ ಅವೈಲಬಲ್. ಹೇಗೆ? ಬಿಕಾಸ್ ಆಫ್ 3 ವಿಚಾರಗಳಿವೆ ಅಲ್ವಾ, ಒಂದೊಂದಾಗಿ ಬರೆದ್ರೆ ಕಂಪ್ಲೀಟ್ ಆಗೋಯ್ತು. ಬರಿತಾ ಇದ್ದೀನಿ ನೋಡಿ. ಬಿಕಾಸ್ ಆಫ್ ಮೊದಲನೇದೇನು ಕೊಟ್ಟಿದ್ದಾರೆ? ಬೆಟರ್ ವೆದರ್. ಮೊದಲನೇದೇನು ಕೊಟ್ಟಿದ್ದಾರೆ? ಬೆಟರ್ ವೆದರ್ ತಗೊಳ್ಳಿ, ಕಮ, ನೀರಿನ ಸರಿಯಾದ ಬಳಕೆ, ಪ್ರಾಪರ್ ಯೂಸೇಜ್ ಆಫ್ ವಾಟರ್, ಪ್ರಾಪರ್ ಯೂಸೇಜ್ ಆಫ್ ವಾಟರ್, ಆ್ಯಂಡ್ ಎಫರ್ಟ್ ಅಲ್ವಾ,
ಆ್ಯಂಡ್ ಎಫರ್ಟ್. ಇಲ್ಲಿಗೆ ನಮ್ಮ ಸೆಂಟೆನ್ಸ್ ಪೂರ್ತಿಯಾಗಿ ಕಂಪ್ಲೀಟ್ ಆಯಿತು. ಆ್ಯಂಡ್ ಇಲ್ಲಿ ನೀವು ಗಮನಿಸಬೇಕು, ಬೆಟರ್ ರಿಸಲ್ಟ್ ಅನ್ನೋದು ಸಬ್ಜೆಕ್ಟ್, ಈಸ್ ಅವೈಲಬಲ್ ಅನ್ನೋದು ಕ್ರಿಯಾಪದ, ಯಾವುದರಿಂದ ನಮಗೆ ಇದು ಸಿಗ್ತಾ ಇದೆ ಆಬ್ಜೆಕ್ಟ್ ಆಯಿತು. ಮೂರನೇ ವಾಕ್ಯ ಹೀಗೆ ಬರೆದಿದ್ದೀನಿ. ಅರ್ಥ ಆಗಿದ್ರೆ ಎಸ್ ಅಂತ ಉತ್ತರ ಕೊಡಿ ನೋಡೋಣ. ಅರ್ಥ ಆಗಿದೆ ಅಲ್ವಾ? ಅರ್ಥ ಆಗಿದೆ ಅಲ್ವಾ? ಎಸ್, ವೆರಿ ಗುಡ್, ಅರ್ಥ ಆಗಿದೆ. ಯಾ, ಸೊ ನಾನು ಆಗಲೇ ಹೇಳಿದೆ ನಿಮಗೆ ಅಸೈನ್ಮೆಂಟ್ ಇದೆ ಅಂತ ಹೇಳಿದೆ. ನಿಮ್ಮ ಅಸೈನ್ಮೆಂಟ್ನ ಪ್ರಶ್ನೆ ಇದು: ಕೃಷಿ ಮತ್ತು ಕೃಷಿಕರನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ಇದು ನಿಮ್ಮ ಅಸೈನ್ಮೆಂಟ್ ಆಗಿರುತ್ತೆ. ಇದನ್ನು ಟ್ರಾನ್ಸ್ಲೇಟ್ ಮಾಡಿ ನೀವು ಇದೇ ಸೆಷನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಳಿಸ್ಬೇಕು. ಪ್ರತಿಯೊಬ್ಬರ ಕಾಮೆಂಟ್ಸನ್ನು ಓದಿ ತಪ್ಪ ಸರಿನಾ ಅಂತ ಹೇಳ್ತೀನಿ. ನಾಳೆಯ ಸೆಷನ್ನಲ್ಲಿ ನಾನು ಕೂಡ ಇದನ್ನು ಬರೆದು ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ಯಾರೆಲ್ಲ ಕಾಮೆಂಟ್ ಮಾಡಿದ್ರಿ ಅಂತ ನಿಮ್ಮ ಹೆಸರುಗಳನ್ನು ಕೂಡ ನಾನು ಓದಿ ಹೇಳ್ತೀನಿ. ಓಕೆ, ಸೊ ಇದಾಗಿತ್ತು ನಮ್ಮ ಇಂದಿನ ತರಗತಿ. ಈ ಕ್ವೆಶ್ಚನನ್ನು ಸ್ಕ್ರೀನ್ಶಾಟ್ ತಗೊಳ್ಳೋದಾದರೆ ನೀವು ತಗೊಳ್ಬಹುದು. ಕೃಷಿ ಮತ್ತು ಕೃಷಿಕರನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ಓಕೆ, ಯಾ, ಸೊ ನಮ್ಮ ಕೋರ್ಸಿಗೆ ಜಾಯಿನ್ ಆಗಬೇಕು ಅಂತಿದ್ದಲ್ಲಿ ತಪ್ಪದೇ ಇಲ್ಲಿ ಕಾಣ್ತಾ ಇರುವ ಮೊಬೈಲ್ ಸಂಖ್ಯೆಗೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಈ 3 ಕಾನ್ಸೆಪ್ಟ್ಸನ್ನು ನಾನು ಬೇಸಿಕ್ಕಿಂದ ಹೇಳ್ಕೊಡ್ತಾ ಇದ್ದೀನಿ. ಲೈವ್ ಮಿಸ್ ಮಾಡಿಕೊಂಡ್ರೆ ರೆಕಾರ್ಡೆಡ್ ಕ್ಲಾಸಸ್ ಕೂಡ ಅವೈಲಬಲ್ ಇರುತ್ತೆ. ಮುಂಬರುವ ನೋಟಿಫಿಕೇಷನ್ಗೆ ನಿಮ್ಮ ತಯಾರಿ ಆದಷ್ಟು ಈಗಿನಿಂದಲೇ ಇರಲಿ. ನೋಟಿಫಿಕೇಷನ್ ಬಂದ ಮೇಲೆ ನೋಡೋಣ ಅನ್ನೋವಂಥ ಒಂದು ಮನೋಭಾವ ನಿಮ್ಮಲ್ಲಿ ಬರೋದು ಬೇಡ. ಅದಕ್ಕೂ ಮುನ್ನನೇ ನೀವು ಪೂರ್ತಿಯಾಗಿ ಸಿದ್ಧರಾಗಿರಬೇಕು. ಓಕೆ, ತಿರ್ಗಾ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಯಾವಾಗ? ನಾಳೆ ಸಂಜೆ 7:15ಗೆ. ಥ್ಯಾಂಕ್ ಯು ಫಾರ್ ಅಟೆಂಡಿಂಗ್ ಅವರ್ ಟುಡೇಸ್ ಲೈವ್ ಕ್ಲಾಸ್ ಡಿಯರ್ ಸ್ಟೂಡೆಂಟ್ಸ್. ನಾಳೆ ಸಂಜೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಹ್ಯಾಪಿ ಲರ್ನಿಂಗ್.